ರೀ ಆತ್ಮೀಯ ಮೈತ್ರಿ ಹಿತೈಷಿ ಮಿತ್ರರೇ, ಇಂದು ಆಯುರ್ವೇದಿಕ್ ಅಧ್ಯಯನ ಪ್ರಯುಕ್ತವಾಗಿ ನಾನು ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಗಿಡಮೂಲಿಕೆಯ ಮತ್ತು ಆಯುರ್ವೇದಿಕ್ ವೈದ್ಯರಾಗಿರ್ತಕ್ಕಂಥ ಎಚ್.ಡಿ. ಪೂಜಾರ್ ಅವರ ಒಂದು ಆಸ್ಪತ್ರೆಯಲ್ಲಿ ಇವತ್ತು ನಾನು ಈ ಒಂದು ಅಧ್ಯಯನ ಮಾಡ್ತಾ ಇದ್ದೇನೆ. ಏನಪ್ಪ ಅಧ್ಯಯನ ಅಂತ, ಈ ಸಮಾಜದಲ್ಲಿ ಅಥವಾ ಜನರಲ್ಲಿ ಆಗಿರ್ತಕ್ಕಂಥ ಮನೆ ಮಾಡಿರ್ತಕ್ಕಂಥ ರೋಗಕ್ಕೆ ಔಷಧ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಹಾಗೆ ಈ ಆರೋಗ್ಯಕ್ಕಾಗಿ ಹಸಿವು ಅನ್ನೋ ರೋಗಕ್ಕೆ ಆಹಾರವೇ ಔಷಧ. ಹಾಗಾಗಿ ಎಲ್ಲ ಗಿಡಮೂಲಿಕೆಗಳಿಂದ ಯಾವ ಗಿಡಮೂಲಿಕೆ ಯಾವ ಔಷಧಿ ಇದೆಯೋ ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ಇಡೀ ನಾಡಿನಲ್ಲೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಡಾಕ್ಟರ್ ಎಚ್.ಡಿ. ಪೂಜಾರ್ ಅವರು ಇವತ್ತು ಔಷಧವನ್ನು ಮಿಶ್ರಣ ಮಾಡ್ತಾ ಇದ್ದಾರೆ. ತಾವೆಲ್ಲ ನೋಡ್ತಾ ಇರ್ಬೋದು. ಈ ಒಂದು ಔಷಧ ವಿಶೇಷವಾಗಿ ಶುಗರ್ ಕಾಯಿಲೆಗೆ, ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಶುಗರ್ ರೋಗಿ ಇದ್ದಾನೆ ಅಂತಕ್ಕಂಥದ್ದನ್ನು ನಾನು ಮನಗಂಡಿದ್ದೇನೆ. ಸಣ್ಣ ಮಕ್ಕಳು ಕೂಡ ಬಿಡ್ತಾ ಇಲ್ಲ ರೋಗ. ಆ ಕಾರಣಕ್ಕಾಗಿ ವಿಶೇಷವಾಗಿ ಅಧ್ಯಯನ ಮಾಡೋ ಮೂಲಕ ಗಿಡಮೂಲಿಕೆಗಳಿಂದ ಸಿದ್ಧಪಡಿಸ್ತಕ್ಕಂಥ ಈ ಒಂದು ಔಷಧ ದಿವ್ಯ ಔಷಧ ಹೌದು. ಅದನ್ನು ನಮ್ಮ ಎಚ್.ಡಿ. ಪೂಜಾರ್ ಅವರು ಸಿದ್ಧಪಡಿಸ್ತಾ ಇದ್ದಾರೆ. ಸಿದ್ಧಪಡಿಸುವಾಗ ಅವರು ಯಾವುದೇ ರೀತಿಯಿಂದ ಮಾತಾಡಲ್ಲ. ಅದರ ಮಂತ್ರ ತಂತ್ರಗಳ ಮೂಲಕ ಯಾವುದೋ ಒಂದು ಸಿದ್ಧಿಯ ಮೂಲಕ ಅವರು ಮಾಡ್ತಾರಂತೆ. ಹಾಗಾಗಿ ತಾವು ನೋಡಲಿಕ್ಕೆ ಮತ್ತು ಇದನ್ನು ಅಧ್ಯಯನಕ್ಕಾಗಿ ನಿಮಗೆ ಕಳಿಸಿದ್ದೇನೆ. ನಂತರ ಇದು ಆದ ನಂತರ ಯಾವ ರೀತಿ ಶೇಖರಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಇವರು ಬಸಮ್ಮ ಅಂತ ಕೆಲಸ ಮಾಡ್ತಕ್ಕಂಥ ವೈದ್ಯರು. ಅವರು ಕೂಡ ವೈದ್ಯರಿಗೆ ಸಲಹೆಗಾರ ಮತ್ತು ಅದರಂತೆ ವಿಶೇಷವಾದಂಥ ರೀತಿಯಲ್ಲಿ ಸಿದ್ಧಪಡಿಸಿರ್ತಕ್ಕಂಥ ಔಷಧಗಳನ್ನು ಈ ಕಡೆ ಸ್ಟಾಕಾಗಿ ಮಾಡಿದ್ದಾರೆ. ಈ ಔಷಧ ತುಂಬ ಆರೋಗ್ಯಕ್ಕೆ ಹಿತವನ್ನು ಮಾಡ್ತಕ್ಕಂಥದ್ದು, ರೋಗ ನಿರ್ಮೂಲನೆ ಮಾಡ್ತಕ್ಕಂಥ ವಿಶೇಷವಾದ ಗಿಡಮೂಲಿಕೆಗಳಿಂದ ಸಿದ್ಧಪಡಿಸಿದ ವನಸ್ಪತಿ ಔಷಧ. ಆ ಕಾರಣಕ್ಕಾಗಿ ಈ ದಿವ್ಯ ಔಷಧವನ್ನು ತಾವು ಒಮ್ಮೆ ನೋಡ್ಕೊಳ್ಬಹುದು. ಈ ಒಂದು ಆರೋಗ್ಯ ನೆಮ್ಮದಿ ಜೀವನಕ್ಕಾಗಿ ಆಯುರ್ವೇದಿಕ ಔಷಧವನ್ನು ಸೇವನೆ ಮಾಡುವ ಮೂಲಕ ತಮ್ಮ ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತಾಗ್ತದೆ ನಮ್ಮ ಶುಭ ಹಾರೈಕೆ. ಇದು ಸಾವಿರಾರು ವರ್ಷಗಳಿಂದ ಬುದ್ಧರ ಕಾಲದಿಂದ ನಡೆದು ಬಂದಂಥ ಆಯುರ್ವೇದಿಕ ಔಷಧ ಪದ್ಧತಿ. ತಾವು ಇದನ್ನು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಇದನ್ನು ಬಳಸ್ಬೋದು. ಎಲ್ಲರಿಗೂ ಶುಭ ಹಾರೈಕೆ. ಸಾಧು.